ಆತ್ಮೀಯ SLC ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆಯ ಮೌಲ್ಯಮಾಪನ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿವೆ. ಈ ಒಂದು ಪರೀಕ್ಷೆಗಳು ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಮುಕ್ತಾಯವಾಗಿದ್ದು, ಏಪ್ರಿಲ್ 15ರಿಂದ ರಾಜ್ಯಾದ್ಯಂತ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭಗೊಂಡಿತ್ತು. ಕರ್ನಾಟಕ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ 2025ರ ನಿಮಿತ್ತ ಕೆಲವೊಂದು ಜಿಲ್ಲೆಗಳಲ್ಲಿ ಏಪ್ರಿಲ್ 18ರಿಂದ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಂಡಿತು. ಏಪ್ರಿಲ್ 15ರಿಂದ ಮೌಲ್ಯಮಾಪನ ಪ್ರಾರಂಭವಾಗಿರ್ತಕ್ಕಂಥ ಕೇಂದ್ರಗಳಲ್ಲಿ ಈಗಾಗಲೇ 2-3 ದಿನಗಳ ಹಿಂದೆಯೇ ಈ ಒಂದು ಎಲ್ಲ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಹಾಗಾಗಿ ಏಪ್ರಿಲ್ 18ರಿಂದ ನಡೆದಿರ್ತಕ್ಕಂಥ ಒಂದು ಮೌಲ್ಯಮಾಪನ ಕೇಂದ್ರಗಳಲ್ಲಿ ಭಾಗಶಃ ಎಲ್ಲ ಮೌಲ್ಯಮಾಪನ ಪ್ರಕ್ರಿಯೆಗಳು ಮುಕ್ತಾಯವಾಗಿದ್ದು, 1-2 ಕೇಂದ್ರಗಳಲ್ಲಿ ನಾಳೆ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾಗಲಿದೆ. ಹಾಗಾಗಿ ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಈ ಒಂದು ಪರೀಕ್ಷೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕ್ಷಣಗಣನೆ ಪ್ರಾರಂಭವಾಗುತ್ತದೆ ಎಂದು ಹೇಳಬಹುದು. ಹೌದು ವಿದ್ಯಾರ್ಥಿಗಳೇ, ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಆಯಾ ದಿನಗಳಂದೇ ಮೌಲ್ಯಮಾಪನ ಮಾಡತಕ್ಕಂಥ ಶಿಕ್ಷಕರು ಅಂಕಗಳನ್ನು ಕಂಪ್ಯೂಟರ್ನಲ್ಲಿ ದಾಖಲಿಸಿರುವುದರಿಂದ ಈಗ ಕೇವಲ ಒಂದು ಮಂಡಳಿಯಲ್ಲಿ ಇವುಗಳ ಒಂದು ಪರಿಶೀಲನೆ ಮಾಡಿ ಇವೆಲ್ಲವನ್ನು ಕ್ರೋಢೀಕೃತವಾಗಿರತಕ್ಕಂಥ ಫಲಿತಾಂಶವನ್ನು ವೆಬ್ಸೈಟ್ಗೆ ಅಳವಡಿಸತಕ್ಕಂಥ ಕಾರ್ಯ ಪ್ರಾರಂಭವಾಗುತ್ತದೆ. ವೆಬ್ಸೈಟ್ಗೆ 1-2 ದಿನಗಳಲ್ಲಿ ಅಳವಡಿಸತಕ್ಕಂಥ ಕಾರ್ಯ ಆಗುತ್ತದೆ. ಏಕೆಂದರೆ ಈಗಾಗಲೇ ನಾವು ದ್ವಿತೀಯ PUC ಪರೀಕ್ಷೆ ಫಲಿತಾಂಶವನ್ನು ನೋಡಿದಾಗ ಶೀಘ್ರದಲ್ಲೇ 4 ದಿನಗಳ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಕೇವಲ 4 ದಿನಗಳಲ್ಲೇ ಒಂದು ಪರೀಕ್ಷೆ ಫಲಿತಾಂಶವನ್ನು ಘೋಷಿಸಿದರು. ಹಾಗೆ ಇಲ್ಲಿಯೂ ಕೂಡ SLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶವನ್ನು ಕೂಡ ಮೇ ಮೊದಲ ವಾರದಲ್ಲೇ ಬರ್ತಕ್ಕಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ದಿನಾಂಕವನ್ನು 1-2 ದಿನಗಳಲ್ಲಿ ಘೋಷಿಸತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ SLC ವಾರ್ಷಿಕ ಪರೀಕ್ಷೆ 1ರ ಒಂದು ಫಲಿತಾಂಶಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಧನ್ಯವಾದಗಳು.